ನಮಸ್ತೆ, ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಆಗಸ್ಟ್ 2nd ಡೇ ಭಾನುವಾರದ ವ್ಲಾಗ್. ಇದು ಬೆಳಿಗ್ಗೆ ಎದ್ದು ಮಾಮೂಲಿ ಹೆಲ್ತಿ ಡ್ರಿಂಕ್ಸ್ ಕುಡಿತಾ ಇದ್ದೋ ಬೆಟ್ಟದ ನಲ್ಲಿಕಾಯಿ ಜ್ಯೂಸು. ಇವತ್ತು ನಮ್ಮ ಮನೆಯವ್ರು ಮಾಡಿದರು, ಆದರೆ ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆ ಜಾಸ್ತಿ ಆಗಿಬಿಟ್ಟಿತ್ತು, ಸ್ವಲ್ಪ ಕಹಿ ಅನಿಸ್ತಾ ಇತ್ತು. ಸೊ ಹಾಗೆ ಕುಡಿದು ಮತ್ತೆ ಬೆಳಗ್ಗೆ ತಿಂಡಿ ರೆಡಿ ಮಾಡೋಣ ಅಂತ ಹೇಳಿ ಅವಲಕ್ಕಿ ಮಾಡ್ತಾಯಿದ್ದೆ ತಿಂಡಿಗೆ. ನಮ್ಮ ಮನೆಯವ್ರನ್ನ ಕೇಳಿದೆ ಏನು ತಿಂಡಿ ಮಾಡಲಿ ಅಂತ ಹೇಳಿ, ಯಾಕಂದರೆ ಅವರು ರಜೆ ಹಾಕ್ಬಿಟ್ಟು ಬಂದಿದ್ದಾರಲ್ವ 4 ಡೇಸು. ಸೊ ಅವ್ರಿಗೆ ಇಷ್ಟವಾಗಿರೋ ತಿಂಡಿ ಮಾಡಿಕೊಡ್ಬೇಕು. ಅಲ್ಲಿ ಏನು ತಿಂದಿರ್ತಾರೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ನಿನಗೇನು ಇಷ್ಟ ಹೇಳು ಮಾಡಿಕೊಡ್ತೀನಿ ಅಂತ ಅಂದೆ. ಅವಲಕ್ಕಿ ಮಾಡು ಅಂತ ಹೇಳಿದ್ರು, ಅವ್ರ ಫೇವ್ರೆಟ್ ಅವಲಕ್ಕಿ. ಸೊ ಹಾಗಾಗಿ ಅವಲಕ್ಕಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅವರು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋಗಿ 2 ತಿಂಗಳಾಯಿತು. 2 ತಿಂಗಳಲ್ಲಿ ಒಂದು ಸಲನೂ ಅವಲಕ್ಕಿ ಮಾಡಿಲ್ಲ. ಅವರು ಇಲ್ಲಿಗೆ ಬಂದಾಗಲೇ ಅವಲಕ್ಕಿ ತಿಂದಿರೋದವರು, ರಜೆಗೆ ಬಂದಿದ್ರು ನೋಡಿ. ಸೊ ಆವಾಗ ಹಾಗೆ ತಿಂಡಿ ಎಲ್ಲ ಮಾಡಿ ಮತ್ತೆ ಮಾಮೂಲಿ ಸ್ವಲ್ಪ ಟೀ ಎಲ್ಲ ಕುಡಿದು ಹಾಗೆ ಒಂದು 1/4 ಗಂಟೆ ಟೈಮ್ ಏನೋ ರೆಸ್ಟ್ ತೊಗೊಂಡೆ ಅಷ್ಟೇನೆ. ಸೊ ಮಧ್ಯಾಹ್ನ ನನ್ನ ಮಗನ ನೋಡೋದಕ್ಕೆ ಹೋಗಬೇಕಲ್ಲ ಹಾಸ್ಟೆಲ್ಗೆ, ಹಾಗಾಗಿ ತಿಂಡಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ. ಪನ್ನೀರ್ ಪಲಾವ್ ಮಾಡೋಣ ಅಂತ ಹೇಳಿ ತರಕಾರಿ ಹಾಕ್ಬಿಟ್ಟು, ಹಾಗೆ ಸ್ವೀಟ್ಸು ಜಾಮೂನ್ ಮಾಡೋಣ ಅಂತ ಹೇಳಿ. ನನ್ನ ಮಗನಿಗೆ ಸ್ವೀಟ್ಸು ಜಾಮೂನ್ ಅಂತಂದರೆ ತುಂಬ ಇಷ್ಟ. ಸಲ ಬಂದಾಗಲೇ ಮಾಡಿಕೊಡು ಅಂತ ಹೇಳಿದ, ಬಟ್ ಟೈಮ್ ಆಗಿರಲಿಲ್ಲ ಮಾಡೋದಕ್ಕೆ. ಇವಾಗ ಹೇಗಿದ್ರು ನೋಡೋದಕ್ಕೆ ಹೋಗ್ತಾ ಇದ್ದೀವಲ್ಲ, ಹಾಗೆ ಜಾಮೂನು ಮತ್ತು ಪನ್ನೀರು ಹಾಗೆ ತರಕಾರಿ ಹಾಕಿ ಪಲಾವ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಪಲಾವ್ಗೆ ಎಲ್ಲ ರೆಡಿಯಾಗಿದೆ, ಅದಕ್ಕೆ ದಮ್ ಕಟ್ಟಕ್ಕೆ ಇಟ್ಬಿಟ್ಟು ಮತ್ತು ಈ ಕಡೆ ಜಾಮೂನೆಲ್ಲ ಕರಿತಾ ಇದ್ದೀನಿ. ಜಾಮೂನು ಮೊದಲನೇ ಟ್ರಿಪ್ ಹಾಕಿದಾಗ ಒಂದು ಸೀಲ್ ಬಿಟ್ಟಿರಲಿಲ್ಲ, ಚೆನ್ನಾಗಿ ಬಂದಿತ್ತು. ಆದರೆ 2ನೇ ಟ್ರಿಪ್ ಹಾಕಿದಾಗ ಎಲ್ಲ ಸ್ವಲ್ಪ ಬಿರುಕು. ಸೊ ಹಾಗಾಗಿ ಫಸ್ಟ್ನೇ ಟ್ರಿಪ್ಪನ್ನ ಮಾತ್ರ ಹಾಕಿ ಹಾಗೆ ಅದನ್ನು ನಿಮ್ಗೆ ತೋರಿಸಿದ್ದೀನಿ. ಅದನ್ನು ಮಾತ್ರ ತೊಗೊಂಡೋಗೋಣ ಅಲ್ಲಿಗೆ ಅಂತ ಹೇಳಿ, ಯಾಕಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ತಿನ್ನಬೇಕು ಅಂತಿದ್ರಂತೆ. ಸೊ ಚೆನ್ನಾಗಿರೋದೆಲ್ಲ ಹಾಕ್ಕೊಂಡು ಅವನಿಗೆ ಸ್ವಲ್ಪ ಬಿರುಕೆಲ್ಲ ಬಿಟ್ಟಿತ್ತಲ್ಲ, ಅದನ್ನು ಸಪ್ರೇಟಾಗಿ ಎತ್ತಿ ಕರೆದಿಟ್ಟು ಅದನ್ನು ಆಮೇಲೆ ಪಾಕಕ್ಕೆ ಹಾಕ್ಕೊಂಡು ನಾವೇ ಇಲ್ಲೇ ಮನೇಲಿ ತಿನ್ನೋಣ ಅಂತ ಹೇಳಿ. ಸ್ವೀಟ್ ಐಟಮ್ಸು ನಾನು ಮನೇಲಿ ಮಾಡೋದು ತುಂಬ ಕಮ್ಮಿ, ಹಾಗೆ ನನಗೆ ಬರೋದು ಇಲ್ಲ, ತುಂಬ ಕಮ್ಮಿ ನನಗೆ ಇದು ಸ್ವೀಟ್ ಐಟಮ್ಸ್ ಬರೋದು. ಸೊ ಹಾಗಾಗಿ ನಾನು ರೆಸಿಪಿಲೂ ಅಷ್ಟೇನೆ ಸ್ವೀಟ್ ಐಟಮ್ಸು ಯಾವುದು ತೋರಿಸ್ಲಿಲ್ಲ. ಎಲ್ಲೋ ಕೆಲವೊಂದು 1, 2, 3 ಏನೋ ತೋರಿಸಿರ್ಬೋದು ಅಷ್ಟೇನೆ. ಈಗ ಹೊರಡ್ತಾ ಇದ್ದೀವಿ. ಟೈಮು 12:30 ಆಗಿದೆ. ನಾವು ಅಷ್ಟೇ ಇಲ್ಲೇನು ತಿಂದಿಲ್ಲ, ಇಷ್ಟು ಬೇಗನೆ ಏನು ತಿನ್ನೋದು ಅಂತ ಹೇಳಿ. ಸೊ ಅಲ್ಲೇ ತಿನ್ನೋಣ ಅವನ ಜೊತೆ ಅಂತ ಹೇಳಿ ಎಲ್ಲರಿಗೂ ಸೇರಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಆರ್ಟ್ ಬಾಕ್ಸ್ ಇತ್ತು ದೊಡ್ಡದು 2, ಸೊ ಅದರಲ್ಲೇ ತೊಗೊಂಡು ಹಾಗೆ ಹೋಗ್ತಾ ಇದ್ದೀವಿ. ಮತ್ತು ಅವನಿಗೆ ಸ್ವಲ್ಪ ಸ್ಟೆಪ್ಸಿಲ್ಸ್ ಬೇಕಾಗಿತ್ತು, ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು, ಇದು ಹುಷಾರಿರಲಿಲ್ಲ. ಸೊ ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳಿ ಸ್ಟೆಪ್ಸಿಲ್ಸು ಮತ್ತು ಇನ್ನೊಂದೆರಡು ಐಟಮ್ಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಹಾಗೆ ಬರ್ತಾ ನಮ್ಮ ಮನೆಯವ್ರ ತಮ್ಮನ ಮನೆಗೆ ಹೋಗಿ ಬರಬೇಕು, ಯಾಕಂದರೆ ಪಾಪದು ಬರ್ತಡೇ ಇದೆ. ಅಂದರೆ ಅವಳದು ಆಗಸ್ಟ್ 1 ಬರ್ತಡೇ ಇದ್ದಿದ್ದು, ಅವತ್ತೆಲ್ಲ ಸೆಲೆಬ್ರೇಷನ್ ಮಾಡಿದರು. ಇವತ್ತು ನಾವು ಹೋಗ್ತಾ ಇದ್ದೀವಲ್ಲ, ಸೊ ನಮ್ಮ ಫ್ಯಾಮಿಲಿಗಳಿಗೋಸ್ಕರ ಮತ್ತೆ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಿದ್ರು. ಅಂದರೆ ಸಿಂಪಲಾಗಿ ಅಷ್ಟೇನೆ ಕೇಕ್ ಕಟ್ ಮಾಡಿಸ್ತಿದ್ರು. ಸೊ ಹಾಗಾಗಿ ರಾಜುನು ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಹಾಗೆ ಅವ್ರ ಪ್ರಿನ್ಸಿಪಲ್ ಏನಾದರೂ ನಮಗೆ ಪರ್ಮಿಷನ್ ಕೊಟ್ಟರೆ, ಅಂದರೆ ಇವತ್ತೇನಾದ್ರು ಔಟಿಂಗ್ ಇದ್ದು ಪರ್ಮಿಷನ್ ಕೊಟ್ಟರೆ ಕರ್ಕೊಂಡು ಬರ್ತೀವಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳಿದ್ದು. ನೋಡೋಣ ಏನು ಹೇಳ್ತಾರೆ ಅಂತ ಹೇಳಿ. ಕಳಿಸಲ್ಲ, ಅಲ್ಲೇ ಅಲೋ ಮಾಡ್ತಾರೆ ನೋಡೋದಕ್ಕೆ, ಆದರೆ ಹೊರಗಡೆ ಎಲ್ಲೂ ಕಳಿಸಲ್ಲ. ನಾವು ಪೇರೆಂಟ್ಸ್ ಏನಾದರೂ ಬಂದರೆ ಔಟಿಂಗ್ ಇದ್ದರೆ ಮಾತ್ರ ಅವತ್ತು ಕಳಿಸ್ತಾರೆ, ಇಲ್ಲ ಅಂತಂದರೆ ಕಳಿಸಲ್ಲ. ಅಲ್ಲೇ ಹಾಸ್ಟೆಲಲ್ಲೇ ಹೋಗಿ ನೋಡ್ಕೊಂಡು ಬರ್ಬೋದು. ಇವತ್ತು ಔಟಿಂಗ್ ಇದೆಯಾ ಇಲ್ವೋ ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ. ನಮ್ಮ ಮನೆಯವ್ರು ಕೇಳಲೂ ಇಲ್ಲ ನಾನು ಇದೆಯಾ ಏನು ಅಂತ. ನೋಡೋಣ, ಅಲ್ಲಿ ಹೋಗಿ ಕೇಳಿ ಪರ್ಮಿಷನ್ ತೊಗೊಂಡು ಕರ್ಕೊಂಡು ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ.
ಸೊ ಫೈನಲಿ ಹಾಸ್ಟೆಲ್ಗೆ ಬಂದ್ವಿ. ನಾವು ಅಲ್ಲಿ 12:30ಗೆ ಬಿಟ್ಟಿದ್ದು. ತುಂಬ ಟ್ರಾಫಿಕ್ಕು, ಇವತ್ತು ಸಂಡೇ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಹಾಸ್ಟೆಲ್ಗೆ ಬರೋ ಅಷ್ಟೊತ್ತಿಗೆ 2:30 ಆಯಿತು. ಬಂದ ತಕ್ಷಣವೇ ತಿಂಡಿ ತಂದಿದ್ವಲ್ಲ, ಪಲಾವ್ ಮತ್ತು ಜಾಮೂನು, ಅದನ್ನೆಲ್ಲ ತಿನ್ನೋಣ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ತಿಂತಿದ್ದು. ಅವನಿಗೆ ಒಂದು ಪ್ಲೇಟ್ ಇತ್ತು, ತೊಗೊಂಡು ಬಂದಿದ್ದ. ನಮಗೆಲ್ಲ ಅಡಿಕೆ ಪ್ಲೇಟ್ ಇತ್ತು, ಅದೇ ಟ್ರಿಪ್ಗೆ ಹೋಗ್ಬೇಕಾದ್ರೆ ತೊಗೊಂಡಿದ್ವಲ್ಲ, ಸೊ ಅದೇ ಇತ್ತು ಕಾರಲ್ಲಿ. ಅದನ್ನು ತೊಗೊಂಡು ಬಂದು ಎಲ್ಲರೂ ಹಾಕ್ಕೊಂಡು ತಿಂತಾಯಿದ್ದೋ. ಆಮೇಲೆ ಅಮ್ಮ ನಮ್ಮ ಫ್ರೆಂಡ್ಸು ಬರ್ತಾರಮ್ಮ ತಿನ್ನೋದಕ್ಕೆ, ಅವತ್ತೇ ಹೇಳಿದ್ನಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡು ಬನ್ನಿ ಅಂತ ಹೇಳಿ, ತೊಗೊಂಡು ಬಂದಿದ್ದೀರಾ ಅಂತ ಕೇಳ್ದೆ. ತೊಗೊಂಡು ಬಂದಿದ್ದೀನಪ್ಪ ಜಾಸ್ತಿ, ಇನ್ನೊಂದು ಹಾಟ್ ಬಾಕ್ಸಲ್ಲೂ ಇದೆ ಅಂತಂದೆ. ಸರಿ ಆಯಿತು, ನಾನು ನಿಮ್ಮ ಜೊತೆ ಎಲ್ಲ ತಿನ್ಕೊಂಡು ಮತ್ತೆ ಅವರನ್ನು ಹೋಗಿ ಕರ್ಕೊಂಡು ಬಂದು ಅವ್ರಿಗೂ ತಿನ್ನೋದಕ್ಕೆ ಕೊಡ್ತೀನಿ ಅಂತಂದ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ತಿಂತಾಯಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಅವ್ನು ಫೇವ್ರೇಟ್ ತಿಂಡಿ ಮಾಡ್ಕೊಂಡು ಹೋಗಿದ್ನಲ್ಲ ಇವತ್ತು. ಹಾಗಾಗಿ ಅವನು ಚಿಕನ್ ಬಿರಿಯಾನಿ ಮಾಡ್ಕೊಬನ್ನಿ ಅಂತ ಹೇಳಿದ್ದು, ಆದರೆ ಭಾನುವಾರ ಸಂಕಷ್ಟ ಇತ್ತಲ್ಲ, ಸೊ ಹಾಗಾಗಿ ಬೇಡ ಅಂತ ಹೇಳಿ ಪನ್ನೀರ್ ತೊಗೊಂಡು ಸ್ವಲ್ಪ ತರಕಾರಿ ಜೊತೆ ಪನ್ನೀರ್ ಹಾಕಿ ಪಲಾವ್ ಮಾಡ್ಕೊಬಂದಿದ್ದೆ. ಸಕ್ಕದಾಗಿ ಬಂದಿತ್ತು ಪಲಾವ್ ಮಾತ್ರ. ಮೊಸರು ಬಜ್ಜಿನೂ ಮಾಡ್ಕೊಂಡು ಬರೋಣ ಅಂತ ನೋಡಿದೆ, ಅಲ್ಲೇ ಟೈಮ್ ಆಗಿಬಿಟ್ಟಿತ್ತು. ನಮ್ಮ ಮನೆಯವ್ರು ಬೇರೆ ಬೈತಾಯಿದ್ರು, ಇನ್ನು ನೀನು ಮೊಸರು ಬಜ್ಜಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೂ ಟೈಮ್ ತೊಗೊಳ್ತೀಯ ನೀನು, ಇನ್ನೊಂದು ಸ್ವಲ್ಪ ಎಲ್ಲ ಲೇಟ್ ಆಗಿಬಿಡುತ್ತೆ, ಸಾಕು ನಡಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಮಾಡ್ಕೊಂಡು ಬಂದಿದ್ದೆ ಬರೀ ಪಲಾವ್ ಮಾತ್ರ. ಈಗ ನಮ್ಮದೆಲ್ಲ ಊಟ ಆಗಿ ಅವ್ರ ಫ್ರೆಂಡ್ಸ್ ಕರ್ಕೊಂಡು ಬಂದಿದ್ದ. ಇವರು ಅವ್ರ ಬೆಸ್ಟ್ ಫ್ರೆಂಡ್ಸ್ ಅಂತೆ. ಇಬ್ಬರು ರೂಮ್ಮೇಟು, ಇನ್ನೊಬ್ಬರು ಮೇಲ್ಗಡೆ ರೂಮಲ್ಲಿರೋದಂತೆ. ಎಲ್ಲ ಇಲ್ಲಿಯವರೇನೆ, ಇಬ್ಬರು ಬ್ಯಾಂಗ್ಳೂರು, ಇನ್ನೊಬ್ಬ ಹುಡುಗ ಹೊಸಕೋಟೆ. ಸೊ ಹಾಗಾಗಿ ಹಾಕ್ಕೊಡ್ತಾ ಇದ್ದ. ಅವರು ಹೇಳ್ತಿದ್ರಂತೆ, ನಮ್ಮ ರಾಜು ಹೇಳ್ತಿದ್ದಂತೆ ನಮ್ಮಮ್ಮ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಹಂಗಾದ್ರೆ ನಾವು ಕೈ ರುಚಿ ನೋಡ್ತೀವಿ, ತೊಗೊಂಡು ಬರೋಕ್ಕೆ ಹೇಳೋ ನೀವು ಸ್ವಲ್ಪ ಜಾಸ್ತಿ ಅಂತ ಹೇಳಿದ್ರಂತೆ. ಸರಿ ಆಯಿತು ಅಂತ ಅವನು ನಂಗೆ ಫೋನ್ ಮಾಡಿ ಹೇಳಿದ್ನಲ್ಲ, ಸೊ ತೊಗೊಂಡು ಹೋಗ್ತಾಯಿದ್ದೆ. ಅವ್ರಿಗೂ ಹಾಕ್ಕೊಡ್ತಾಯಿದ್ರು. ನಾವು ಇದ್ದರೆ ಎದುರುಗಡೆ ಮುಜುಗರ ಆಗುತ್ತೆ ಅಂತ ಹೇಳಿ ಒಂಚೂರು ವೀಡಿಯೋ ಮಾಡಿಕೊಂಡು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಈಚೆಗೆ ಬಂದುಬಿಟ್ಟು ನೀವು ಆರಾಮಾಗಿ ತಿನ್ನಿ ಅಂತ ಹೇಳಿ. ಅವನು ಅಷ್ಟೇ ಫ್ರೆಂಡ್ಸ್ ಜೊತೆ ಇನ್ನೊಂದು ಟ್ರಿಪ್ ಊಟ ಮಾಡ್ತಾಯಿದ್ದೆ. ಯಾಕಂದರೆ ಅಮ್ಮ ನಾನು ಊಟ ಮಾಡಲಿಲ್ಲ ಅಂತಂದರೆ ಅವರು ಊಟ ಮಾಡಲ್ಲ, ಅದಕ್ಕೆ ಇನ್ನೊಂದು ಟ್ರಿಪ್ ಮಾಡ್ಕೊಳ್ತೀನಿ ಅಂತಂದ. ಸರಿ ಆಯ್ತಪ್ಪ ಮಾಡ್ಕೊ ಅಂತ ಹೇಳಿದೆವು. ಅವನು ಮಧ್ಯಾಹ್ನ ಊಟ ಇಲ್ಲಿ ಹಾಸ್ಟೆಲಲ್ಲಿ ಮಾಡಿದ್ರಲ್ಲ ಮೆಸ್ಸಲ್ಲಿ, ಆ ಊಟನೂ ಮಾಡಿದ್ದಂತೆ. ಅಂದರೆ ಸ್ವಲ್ಪ ಮಾಡಿದ್ದಂತೆ. ಮತ್ತು ನಾವು ಬಂದಾಗಲೂ 2 ಸಲ ಆಯಿತು, ಅಂದರೆ 3 ಸಲ ಬಾರಿಸ್ತಾ ಕರೆಕ್ಟಾಗಿ ಅವನು. ಸೊ ಇವಾಗ ಬಂದಿದ್ದೀವಿ ನಮ್ಮ ಮನೆಯವ್ರ ತಮ್ಮನ ಮನೆಗೆ. ಅಲ್ಲಿ ಪರ್ಮಿಷನ್ ಕೇಳ್ದೋ. ಸರಿ ಆಯಿತು, ಮೊದಲು ಕೊಡಲ್ಲ ಅಂತ ಹೇಳಿದ್ರು. ಇಲ್ಲ ಸರ್, ನಾವು ಎಲ್ಲೂ ಕರ್ಕೊಂಡು ಹೋಗೋದೇ ಇಲ್ಲ ಬಂದಾಗ, ಇವತ್ತು ಸ್ವಲ್ಪ ಇಂಪಾರ್ಟೆಂಟ್ ಫಂಕ್ಷನ್ ಇದೆ, ಸೊ ಹಾಗಾಗಿ ಕಳಿಸ್ಕೊಡಿ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಹೇಳಿ ಪರ್ಮಿಷನ್ ಕೊಟ್ಟರು. ಇವಾಗ ಬಂದಿದ್ದೀವಿ. ಸೊ ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದೆ ಸಿಂಪಲ್ಲಾಗಿ. ಹೇಳಿದ್ನಲ್ಲ ನಾನು ಆವಾಗಲೇನೆ, ಅವ್ರದ್ದು ಶನಿವಾರ ಇದ್ದಿದ್ದು ಆಗಸ್ಟ್ 1 ಅಂತ ಹೇಳಿ, ಅವತ್ತೇ ಸೆಲೆಬ್ರೇಷನ್ ಮಾಡಿಬಿಟ್ಟಿದ್ರು. ಇವತ್ತು ನಮ್ಮ ಫ್ಯಾಮಿಲಿಗೋಸ್ಕರ ಮಾತ್ರ ಸಿಂಪಲ್ಲಾಗಿ ಮಾಡ್ತಾಯಿದ್ದಾರೆ ಅಷ್ಟೇನೆ. ಪಾಪುದು ಇದು 3rd ಮುಗಿದು 4th ಇಯರ್ ಬರ್ತ್ಡೇ ಅವಳದು. ಹಾಗೆ ಅವಳ ಹೆಸರು ಮಾಧುರ್ಯ ಅಂತ ಹೇಳಿ. ಸರಿ ಹಾಗೆ ನಾವು ಗಿಫ್ಟ್ ತಂದಿದ್ವಲ್ಲ ಅದನ್ನು ಕೊಟ್ಟು ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೇಲಿ ಟೀ ಮತ್ತು ಬೋಂಡ ಎಲ್ಲ ಮಾಡಿದರು. ಸೊ ಅದನ್ನು ತಿಂದು ಮತ್ತು ಕೇಕು ಚಿಪ್ಸ್ ಎಲ್ಲ ಕೊಟ್ಟಿದ್ದರು. ಹಾಗೆ ತಿಂದು ಇನ್ನೂ ಲೇಟ್ ಆಗಿಬಿಡುತ್ತೆ, ಯಾಕಂದರೆ ಮತ್ತೆ ರಾಜನ ಅಲ್ಲಿ ಬಿಟ್ಟು ನಾವು ಮನೆ ಕಡೆ ಹೋಗಬೇಕಲ್ಲ. ಸೊ ಹಾಗಾಗಿ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಸರಿ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲಲ್ಲಿ. ನಿಮಗೇನಾದ್ರು ಈ ಚಾನಲ್ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.